ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವೇನೇ ಅನ್ನಿ, RCB CSK ಬೇಕಾದ್ರೆ ಒಂದಾಗ್ಬಿಡ್ಬೋದು. ಆದರೆ ಈ ಆಪಲ್ಲು ಮತ್ತು ಸ್ಯಾಮ್ಸಂಗ್ ನಡುವೆ ಇರುವಂಥ ಈ ಜಿದ್ದಿ ಇದೆ ಅಲ್ವಾ, ಅದಂತೂ ಕಡಿಮೆ ಆಗಲ್ಲ. ನಾನು ಪರ್ಸ್ನಲಿ ಐಫೋನ್ನು ಸಹ ಯೂಸ್ ಮಾಡಿದ್ದೀನಿ, ಸ್ಯಾಮ್ಸಂಗ್ನ ಸಹ ಯೂಸ್ ಮಾಡಿದ್ದೀನಿ. ಯೂಸ್ ಮಾಡಿದಾಗ ನನಗೆ OS ಅಲ್ಲಿ ಯಾವುದು ಬೆಸ್ಟ್ ಅನ್ನಿಸ್ತು, ಮತ್ತು ಅಸಿಸ್ಟೆಂಟ್ ಯಾವ್ದು ಚೆನ್ನಾಗಿದೆ, ಮತ್ತು AI ಯಾವುದ್ರಲ್ಲಿ ಬೆಟರ್ ಇದೆ. ನಾನಿವತ್ತು ಈ ಎರಡನ್ನು ಯೂಸ್ ಮಾಡಿ ನನ್ನ ಒಪಿನಿಯನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಕೆಲವು ಜನಕ್ಕೆ ಆಪಲ್ ಇಷ್ಟ ಆಗ್ಬೋದು, ಕೆಲವು ಜನಕ್ಕೆ ಸ್ಯಾಮ್ಸಂಗ್ ಇಷ್ಟ ಆಗ್ಬೋದು. ಒಬ್ಬ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನಿವತ್ತು ಏನು ಶೇರ್ ಮಾಡ್ತಾ ಇದ್ದೀನಿ ಅದು ನನ್ನ ಪರ್ಸ್ನಲ್ ಒಪಿನಿಯನ್ನು. ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಎರಡೂ ಫೋನ್ಗಳ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತನಾಡೋಣ ಆಯಿತಾ. iOS ಮತ್ತು One UI. ನಾನು ಪರ್ಸ್ನಲಿ ಈ ಎರಡನ್ನೇ ಯೂಸ್ ಮಾಡಿದ್ದೀನಿ. ಹಾನೆಸ್ಟಾಗಿ ಹೇಳ್ತೀನಿ, ನಾನು ಆಪಲ್ ಫೋನ್ನ ಯೂಸ್ ಮಾಡಬೇಕಾದ್ರೆ iOS ನನಗೆ ಒಂದು ತಿಂಗಳಲ್ಲಿ ಬೋರ್ ಹಿಡಿದೋಗಿತ್ತು. ಒಂದು ತಿಂಗಳಲ್ಲಿ ಬೋರ್ ಹಿಡಿದೋಗಿತ್ತು, ಏನು ಹೊಸದಿಲ್ಲ. ಅದೇ ರೀತಿ ಐಕಾನ್ಸು, ಅದೇ ರೀತಿ ವಾಲ್ಪೇಪರ್ಸು, ಮೇಜರ್ ಚೇಂಜಸ್ ಏನೂ ಇರಲಿಲ್ಲ ಆಯಿತಾ. ಈಗ ಪರವಾಗಿಲ್ಲ, ಒಂದು ಸಣ್ಣ ಪುಟ್ಟ ಅಪ್ಡೇಟನ್ನು ಕೊಟ್ಟಿದ್ದಾರೆ, ಸಣ್ಣ ಪುಟ್ಟ ಕಸ್ಟಮೈಸೇಷನ್ ಆಪ್ಷನ್ ಕೊಟ್ಟಿದ್ದಾರೆ ಆಯಿತಾ. ಬಟ್ ಸ್ಟಿಲ್ One UI ಇರುವಂಥ ಕಸ್ಟಮೈಸೇಷನ್ನ ಆಪಲ್ನವ್ರು ಇಲ್ಲಿವರೆಗೂ ಕೊಡೋದಕ್ಕಾಗಿಲ್ಲ. ಥೀಮ್ನೇ ಚೇಂಜ್ ಮಾಡ್ಬೋದು, ಐಕಾನ್ಸನ್ನು ಚೇಂಜ್ ಮಾಡ್ಬೋದು, ವಾಲ್ಪೇಪರ್ ಕಸ್ಟಮೈಸ್ ಮಾಡ್ಬೋದು, ಲಾಕ್ ಸ್ಕ್ರೀನ್ನ ಚೇಂಜ್ ಮಾಡ್ಬೋದು. ಈ ರೀತಿ ಬೇಜಾನ್ ಕಸ್ಟಮೈಸೇಷನ್ನ ನಮಗೆ ಕೊಟ್ಟಿದ್ದಾರೆ. ಮತ್ತು ಸೆಟ್ಟಿಂಗ್ನಲ್ಲಿ ಇರುವಂಥ ಕೆಲವೊಂದು ಕಸ್ಟಮೈಸೇಷನ್ ಆಪ್ಷನು ನಮಗೆ ಆಪಲ್ನಲ್ಲಿ ಸಿಗೋಲ್ಲ. ಆಪಲ್ನಲ್ಲಿ ತುಂಬ ಸಿಂಪಲ್ ಸೆಟ್ಟಿಂಗ್ ಸಿಗೋರು. ಇನ್ ಡೆಪ್ತ್ ನಾವು ಒಳಗಡೆ ಕಸ್ಟಮೈಸ್ ಮಾಡೋದಕ್ಕಾಗೋದೇ ಇಲ್ಲ. ನಂತರ ಮಲ್ಟಿ ಟಾಸ್ಕನ್ನು ನೀವು ಐಫೋನಲ್ಲಿ ಕೇಳಲೇಬೇಡಿ. ಮಲ್ಟಿ ವಿಂಡೋ ಅಂತೂ ಕೆಲಸನೇ ಮಾಡಲ್ಲ. ಬಟ್ ನಾವು One UIನಲ್ಲಿ ಆರಾಮಾಗಿ ಮಲ್ಟಿ ವಿಂಡೋ, ಎರಡೆರಡು ವಿಂಡೋ ಹಾಕೊಂಬಿಟ್ಟು ಯೂಸ್ ಮಾಡ್ಬೋದು. ಇನ್ನು ನೀವೇನಾದರೂ ಫೋಲ್ಡಬಲ್ ಯೂಸ್ ಮಾಡ್ತೀರಾ ಅಂದರೆ 4 ವಿಂಡೋ ಬೇಕಾದರೂ ಹಾಕೋಬೋದು. ಆ ರೀತಿ ಆಪ್ಷನ್ ಎಲ್ಲ ಇದೆ. ನಂತರ ಆಲ್ವೇಸ್ ಆನ್ ಡಿಸ್ಪ್ಲೇ ಎರಡರಲ್ಲೂ ಇದೆ. ಬಟ್ ಅದರಲ್ಲಿ ಕಸ್ಟಮೈಸೇಷನ್ನು ಜಾಸ್ತಿ ನಮಗೆ ಈ One UI ಸಿಗ್ತಾ ಇದೆ ಆಯಿತಾ. ನಾವು ಬೇಕಾಗಿದ್ದನ್ನೆಲ್ಲ ಹಾಕೋಬೋದು, ನಮ್ಮದು ಫೋಟೋ ಆ್ಯನಿಮೇಷನ್ ಎಲ್ಲ ಹಾಕೊಬೋದು. ಬಟ್ ಇದರಲ್ಲಿ ಸಿಂಪಲ್ ಕ್ಲಾಕು, ವೆದರ್ ಎಲ್ಲ ಸಣ್ಣ ಪುಟ್ಟ ಆಲ್ವೇಸ್ ಆನ್ ಆಪ್ಷನ್ ನಮಗೆ ಸಿಗುತ್ತೆ. ನಂತರ ಕ್ವಿಕ್ ಸೆಟ್ಟಿಂಗ್ ಆಯಿತಾ. ಕ್ವಿಕ್ ಸೆಟ್ಟಿಂಗಲ್ಲಿ ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಸಪೋರ್ಟ್ ಎಲ್ಲ ಇದೆ ರೀಸೆಂಟಾಗಿ One UIನಲ್ಲಿ. ಮತ್ತು ಬೇಜಾನ್ ಆಪ್ಷನ್ ಇದೆ, ಎಲ್ಲ ಸಿಕ್ಬಿಡುತ್ತೆ ನಮಗಿಲ್ಲೇ. ಬಟ್ ಇದರಲ್ಲಿ ಕೆಲವೊಂದು ಲಿಮಿಟೆಡ್ ಆಪ್ಷನ್ಗಳು ಈ ಕ್ವಿಕ್ ಸೆಟ್ಟಿಂಗಲ್ಲಿ ಸಿಗುತ್ತೆ ಆಯಿತಾ. ಸೊ ಅದೊಂದು ನಾವು ತಲ್ಲಿಡ್ಕೊಬೇಕಾಗುತ್ತೆ. ನಂತರ ಫೈಲ್ ಮ್ಯಾನೇಜರು ಆಯಿತಾ, ಇದಂತೂ ನನಗೆ ಇರಿಟೇಟಿಂಗ್ ಆಗುವಂಥ ವಿಷಯ ಆಪಲ್ನಲ್ಲಿ. ಫೈಲ್ ಮ್ಯಾನೇಜರ್ ಅರ್ಥನೇ ಆಗಿಲ್ಲ ನಂಗೆ ಇದುವರೆಗೂ, ಏನಿದು ಫೈಲ್ ಮ್ಯಾನೇಜರ್ ಅಂತ. ನಾವು ಫೋಟೋಸನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಫೈಲ್ ಮ್ಯಾನೇಜಿಗೆ ಬರೋಲ್ಲ, ದೊಡ್ಡ ನಾವು. ಬಟ್ ನಾವು One UIನಲ್ಲಿ ಪೆನ್ ಡ್ರೈವ್, ಎಕ್ಸ್ಟರ್ನಲ್ ಡಿವೈಸ್ನೆಲ್ಲ ಕನೆಕ್ಟ್ ಮಾಡ್ಕೊಂಡು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಇದು ನನಗೆ ತುಂಬ ಒಂದು ರೀತಿ ಬೋರ್ ಹಿಡಿಸ್ಬಿಡುತ್ತೆ, ಇರಿಟೇಟ್ ಮಾಡೋದೆ ಕೆಲವೊಂದು ಟೈಮ್ ನಾನು ಐಫೋನ್ ಯೂಸ್ ಮಾಡೋ ಟೈಮಲ್ಲಿ. ನಂತರ ಎಡ್ಜ್ ಪ್ಯಾನಲ್ ಆಪ್ಷನ್ ಐಫೋನಲ್ಲಿ ಇಲ್ಲವೇ ಇಲ್ಲ ಬಿಡಿ. ಈ ಎಡ್ಜ್ ಪ್ಯಾನಲ್ ನಂಗೆ ಗೊತ್ತಿಲ್ಲ ಎಷ್ಟು ಜನ ಯೂಸ್ ಮಾಡ್ತೀರಾ ಅಂತ. ಹೆವಿ ಯೂಸ್ ಆಗುತ್ತೆ ಆಯಿತಾ. ಶಾರ್ಟ್ ಶಾರ್ಟ್ಕಟ್ ನೀವು ತುಂಬ ರೆಗ್ಯುಲರಾಗಿ ಯೂಸ್ ಮಾಡುವಂಥ ಅಪ್ಲಿಕೇಶನ್ನು. ಮಲ್ಟಿ ವಿಂಡೋ ನೀವು ಬೇಕಾದರೆ ಇಲ್ಲಿ ಹಾಕೊಂಡ್ಬಿಡ್ಬೋದು. ಎರಡು ಒಟ್ಟಿಗೆ ಹಾಕೊಂಡ್ರಿ ಅಂತ ಅಂದರೆ ಎರಡು ಅಪ್ಲಿಕೇಶನ್ ಪಟ್ಟಂತ ಓಪನ್ ಆಗಿಬಿಡುತ್ತೆ ಮಲ್ಟಿ ವಿಂಡೋದಲ್ಲಿ. ಮತ್ತು ಇತ್ತೀಚೆಗೆ ಕೆಲವೊಂದು AI ಶಾರ್ಟ್ಕಟ್ಸನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ, ಅದು ಕೂಡ ಕೆಲವೊಂದು ಟೈಮ್ ಯೂಸ್ ಆಗುತ್ತೆ. ಸೊ ಈ ರೀತಿ ಒಂದು ಕ್ವಿಕ್ ಪ್ಯಾನಲ್ ನಮಗೆ ಈ ಐಫೋನಲ್ಲಿ ಸಿಗ್ತಾ ಇಲ್ಲ. ಇನ್ನು ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಎರಡರಲ್ಲೂ ಇದೆ. ಬಟ್ ಈ ಒಂದು One UI ನಮಗೆ ಆ್ಯಪ್ ಸ್ಪೆಸಿಫಿಕ್ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಗುತ್ತೆ. ಒಂದೊಂದು ಅಪ್ಲಿಕೇಶನಲ್ಲೂ ಕೂಡ ನಾವು ಬ್ಯಾಟ್ರಿ ರಿಸ್ಟ್ರಿಕ್ಷನ್ ಹಾಕೊಬೋದು, ಬ್ಯಾಕ್ಗ್ರೌಂಡ್ ರನ್ ಆಗದಿರೋ ರೀತಿ ಹಾಕೊಬೋದು. ಬಟ್ ನಮಗೆ ಈ ಐಫೋನಲ್ಲಿ ಓವರಾಲ್ ಸಿಸ್ಟಮನ್ನು ನಾವು ಮ್ಯಾನೇಜ್ ಮಾಡೋದು ಬಿಟ್ಟರೆ ಇಂಡಿವಿಜುವಲ್ ಅಪ್ಲಿಕೇಶನಲ್ಲಿ ನಾವು ಏನು ಮಾಡೋದಕ್ಕಾಗೋದಿಲ್ಲ ಆಯಿತಾ. ಸೊ ಈ ರೀತಿ ಕೆಲವೊಂದು ಈ ಒಂದು iOS ಮತ್ತು One UI ನಡುವೆ ತುಂಬ ನನಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಾನು ಪರ್ಸ್ನಲಿ ಈ iOS-ಅನ್ನು ಹ್ಯಾಂಡಲ್ ಮಾಡೋದಕ್ಕಾಗಲ್ಲ, ನನಗೆ ಇರಿಟೇಟ್ ಆಗಿಬಿಡುತ್ತೆ ಆಯಿತಾ. ನನ್ನ ಪರ್ಸ್ನಲ್ ಒಪಿನಿಯನ್. ಕೆಲವು ಜನಕ್ಕೆ ಅದು ಇಷ್ಟ ಆಗ್ಬೋದು, ನಾನು ನೋಡಿ ತುಂಬ ಜನಕ್ಕೆ ಈ iOS ಇಷ್ಟ ಆಗುತ್ತೆ. ಬಟ್ ನನಗೆ ಪರ್ಸ್ನಲಿ ಈ ಒಂದು ಏನು One UI ಇದೆ ಮಚ್ ಬೆಟರ್ ಇದೆ, ಸ್ಮೂತ್ ಆಗಿದೆ. ಮುಂಚೆ ಅಂತಿದ್ರು iOS ತುಂಬ ಸ್ಮೂತು, ಯಾವುದು ಆ್ಯಂಡ್ರಾಯ್ಡ್ ಆ ಲೆವೆಲ್ ಸ್ಮೂತ್ ಆಗಿರೋದಕ್ಕಾಗಲ್ಲ ಅಂತ ಒಂದು ಟೈಮಲ್ಲಿತ್ತು. ಬಟ್ ಆ ರೀತಿ ಅಲ್ಲ ಈಗ ಆಯಿತಾ. ಈ ಐಫೋನ್ ಎಷ್ಟು ಸ್ಮೂತಾಗಿ ಕೆಲಸವನ್ನು ಮಾಡುತ್ತೋ, iOS ಎಷ್ಟು ಸ್ಮೂತಾಗಿದೆಯೋ ಅಷ್ಟೇ ಸ್ಮೂತಾಗೀಗ ಆ್ಯಂಡ್ರಾಯ್ಡ್ ಫೋನ್ಗಳು ಸಹ ಬಂದಿದ್ದಾವೆ. ಈ ಸ್ಯಾಮ್ಸಂಗಿಂದ S24 Ultra ಏನಿದೆ ಇದು ಕೂಡ ಅಷ್ಟೇ ಸ್ಮೂತಾಗಿದೆ. ಸೊ ಏನು ನಮಗೆ ಲ್ಯಾಗ್ ಆಗುತ್ತೆ ಆ ಥರ ಏನೂ ಇಲ್ಲ ಆಯಿತಾ. ಸೊ ನಾನು ಇದಕ್ಕಿಂತ ಮುಂಚೆ S22 Ultra ಯೂಸ್ ಮಾಡ್ತಾಯಿದ್ದೆ. ಆ ಫೋನು ನಾನು ಕಳೆದೋಗ್ಬಿಡ್ತು.
ಸೊ ಅದಾದಮೇಲೆ ನನಗೆ ಬೇರೆ ಫೋನ್ ಯೂಸ್ ಮಾಡೋಕ್ಕಾಗಲಿಲ್ಲ. ಮತ್ತು S24 Ultra ದುಡ್ಡು ಕೊಟ್ಟು ತೊಗೊಂಡಿದ್ದು ಆಯಿತಾ. ಸೊ ಪರ್ಸ್ನಲಿ One UI ಟಾಪ್ ನಾಚ್ ಇದೆ ಅಂತೀನಿ ಆಯಿತಾ. ಕಸ್ಟಮೈಸೇಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಇನ್ನು ಅಸಿಸ್ಟೆಂಟ್ಗಳಿಗೆ ಬಂತು ಅಂದರೆ ಆಪಲ್ನಲ್ಲಿ ಸಿರಿ ಮತ್ತು ಸ್ಯಾಮ್ಸಂಗ್ನಲ್ಲಿ ಬಿಕ್ಸ್ಬಿ. ನಂಗೆ ಅನ್ನಿಸ್ದಂಗೆ ಒಂದು ಫೋನ್ ಚೂಸ್ ಮಾಡಬೇಕಾದ್ರೆ ನಾನು ಪರ್ಸ್ನಲಿ ಅಸಿಸ್ಟೆಂಟನ್ನು ನೋಡೋದಕ್ಕೆ ಹೋಗಲ್ಲ, ಬಟ್ ಎರಡನ್ನೂ ಟೆಸ್ಟ್ ಮಾಡೋಣ ಯಾವ ರೀತಿ ಇದೆ ಅಂತ. ಸೊ ಡೆಮೋ ತೋರಿಸ್ಬಿಡ್ತೀನಿ. ಹೇ ಸಿರಿ, ಓಪನ್ ಟೆಕ್ ಇನ್ ಕನ್ನಡ ಇನ್ ಯೂಟ್ಯೂಬ್. ಸೊ ಇದು ಟೆಕ್ ಇನ್ ಕನ್ನಡನ ಸರ್ಚ್ ಮಾಡ್ತು, ಅದನ್ನು ಕರೆಕ್ಟಾಗಿ ತೊಗೊಂಡಿಲ್ಲ, ಟೆಕ್ ಕನ್ನಡ ಅಂತ ತೊಗೊಂಡಿದೆ. ಸೊ ಬಿಕ್ಸ್ಬಿ ನೋಡೋಣ ಈಗ. ಹೇ ಬಿಕ್ಸ್ಬಿ, ಓಪನ್ ಟೆಕ್ ಇನ್ ಕನ್ನಡ ಇನ್ ಯೂಟ್ಯೂಬ್. ಲಿಟ್ರಲಿ ಯೂಟ್ಯೂಬ್ ವಿಡಿಯೋನೇ ಪ್ಲೇ ಮಾಡ್ತಾ ಇದೆ. ಸೊ ನಂದು ರೀಸೆಂಟಾಗಿ ಅಪ್ಲೋಡ್ ಆಗಿರುವಂಥ ವಿಡಿಯೋ ಡೈರೆಕ್ಟಾಗಿ ಪ್ಲೇ ಮಾಡ್ತು. ಸೊ ಹೌದು, ಒಂದು ಎಕ್ಸ್ಟ್ರಾ ಪಾಯಿಂಟ್ ಏನೋ ಬೇಕಾದರೆ ಆಯಿತಾ. ಇದರ ಜೊತೆಗೆ ನನಗೆ ಪರ್ಸ್ನಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಆನ್ ಡಿವೈಸ್ ಕಂಟ್ರೋಲ್, ಅಂದರೆ ನಾವು ಈ ಫೋನ್ನ ಮುಟ್ಟದೆ ಆನ್ ಡಿವೈಸ್ ಕಂಟ್ರೋಲ್ ಸ್ಯಾಮ್ಸಂಗಲ್ಲಿ One UI ಸ್ವಲ್ಪ ಬೆಟರ್ ಇದೆ ಅಂತ ಅನ್ನಿಸ್ತು. ಇತ್ತೀಚೆಗೆ ಆ್ಯಕ್ಚುಲಿ ಸಿರಿ ಕೂಡ ತುಂಬ ಇಂಪ್ರೂವ್ ಆಗಿದೆ ಆಯಿತಾ. ಮತ್ತು ವಾಯ್ಸ್ ಕಮಾಂಡ್ಸಲ್ಲಿ ಎರಡು ಕೂಡ ತುಂಬ ಚೆನ್ನಾಗಿದೆ. ನೀವು ಇನ್ ಡಿವೈಸ್ ಕೆಲವೊಂದು ಫೋಟೋ ಸರ್ಚನ್ನು ವಾಯ್ಸ್ ಕಮಾಂಡ್ನ ಮುಖಾಂತರ ಮಾಡ್ಬೋದು, ಫೋನ್ ಕಾಲ್ಸನ್ನು ಟೆಕ್ಸ್ಟ್ನ ಎರಡರಲ್ಲೂ ಮಾಡ್ಬೋದು ಆಯಿತು. ಎರಡು ಕೂಡ ತುಂಬ ಚೆನ್ನಾಗಿದೆ ಒಂದು ಲೆವೆಲಿಗೆ. ಮತ್ತು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಆಯಿತಾ. ನಾವು ಸಿರಿನಲ್ಲಿ ವಾಯ್ಸ್ನ ಮುಖಾಂತರ ಟ್ರಾನ್ಸ್ಲೇಟ್ ಮಾಡ್ಬೋದು, ಬಟ್ ಇದರಲ್ಲಿ ನಮಗೆ ಬಿಕ್ಸ್ಬಿ ವಿಷನ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದರಲ್ಲಿ ಕ್ಯಾಮ್ರಾ ಓಪನ್ ಮಾಡಿ ರೋಡಲ್ಲಿ ಯಾವುದೋ ಒಂದು ಬೇರೆ ಲ್ಯಾಂಗ್ವೇಜಲ್ಲಿ ಸೈನ್ ಇದೆ ಅಂತ ಅಂದರೆ ಲೈವ್ ಆಗಿ ಟ್ರಾನ್ಸ್ಲೇಟ್ ಮಾಡುತ್ತೆ ಆಯಿತಾ. ವಿಡಿಯೋ ಮುಖಾಂತರ, ಕ್ಯಾಮ್ರಾ ಮುಖಾಂತರ ಓದ್ಬೋದು ನೀವು ಅದನ್ನೆಲ್ಲ. ಸೊ ಇದು ಹೆವಿ ಯೂಸ್ ಆಗುವಂಥ ಫೀಚರು. ವಾಯ್ಸ್ನ ಜೊತೆಗೆ ಟೆಕ್ಸ್ಟನ್ನು ಕೂಡ ನಮಗೆ ಆರಾಮಾಗೋದು ಟ್ರಾನ್ಸ್ಲೇಟ್ ಮಾಡುತ್ತೆ. ಮತ್ತು ಕಾಂಟೆಕ್ಸ್ಟ್ ಅವೇರ್ನೆಸ್ಸು, ನೀವು ಮಾತನಾಡ್ತಿರ್ಬೇಕಾದ್ರೆ ಅದಕ್ಕೆ ಸ್ಪೆಸಿಫಿಕ್ಕಾಗಿ ನಾವು ಕಮಾಂಡನ್ನು ಕೊಡೋ ಅವಶ್ಯಕತೆ ಇಲ್ಲ. ಸೊ ಪರ್ಟಿಕ್ಯುಲರ್ ಇದೇ ಪರ್ಸನ್ಗೆ ನಾವು ಅಂದರೆ ಕಾಂಟ್ಯಾಕ್ಟ್ಸ್ನಲ್ಲಿ ನಮ್ಮಮ್ಮನ ಹೆಸರನ್ನು ಒಂಥರ ಬೇರೆ ಇದರಲ್ಲಿ ನಾವು ಮಾಡಿರ್ತೀವಿ, ಮಾಮ್ ಅಂತನೋ ಅಮ್ಮ ಅಂತನೋ ಅಥವಾ ಏನೋ ಒಂದು ಬೇರೆ ಹೆಸರಲ್ಲಿ ಮಾಡಿರ್ತೀವಿ. ಸೊ ನಾವು ಆ ಸ್ಪೆಸಿಫಿಕ್ ವರ್ಡಲ್ಲಿ ನಾವು ಇದು ಮಾಡೋ ಅವಶ್ಯಕತೆ ಇಲ್ಲ. ಬಿಕ್ಸ್ಬಿ ಕಾಲ್ ಮಾಮ್ ಅಂದರೆ ಸಾಕು, ಅದು ಆಟೋಮೆಟಿಕ್ ತೊಗೊಂಡ್ಬಿಡುತ್ತೆ ಅದು ಕಾಂಟೆಕ್ಸ್ಟನ್ನು ತಲ್ಲಿಟ್ಕೊಂಡು. ಒಂದು ಸಲ ಇದು ಮಾಡ್ರೆ ಅದನ್ನೇ ಅದು ಮನಸ್ಸಲ್ಲಿ ಇಟ್ಕೊಂಡಿರುತ್ತೆ ಆ ಥರ ಆಯಿತಾ. ಇದರಲ್ಲಿ ಇದು ಚೆನ್ನಾಗೇ ಮಾಡುತ್ತೆ, ಬಟ್ ಆ ಲೆವೆಲ್ಲಿಗೆ ಇನ್ನೂ ಇಂಪ್ರೂವ್ಮೆಂಟ್ಸನ್ನು ಕೊಟ್ಟಿಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳಲ್ಲಿ ಇದರಲ್ಲೂ ಸಹ ಬರ್ಬೋದೇನೋ. ಮತ್ತು ಥರ್ಡ್ ಪಾರ್ಟಿ ಆ್ಯಕ್ಸಸ್ಸು ನಂಗೆ ಅನ್ನಿಸ್ದಂಗೆ ಸ್ಯಾಮ್ಸಂಗಲ್ಲಿ ಬೆಟರ್ ಇದೆ. ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳಿಗೆ ನಾವು ಕಮಾಂಡನ್ನು ಕೊಡ್ಬೋದು ಆಯಿತಾ. ಇದರಲ್ಲೂ ಇದೆ, ಬಟ್ ಇದರಲ್ಲಿ ಜಾಸ್ತಿ ಆಪ್ಷನ್ ಇದೆ ಆಯಿತಾ. ಮ್ಯಾಪ್ಸ್ ಒಳಗಾಗಿರ್ಬೋದು, ಸ್ಪೆಸಿಫಿಕ್ಕಾಗಿ ಒಳಗಡೆ ಇರುವಂಥ ಫೀಚರ್, ಬೇರೆ ಅಪ್ಲಿಕೇಶನ್ ಒಳಗಿರುವಂಥ ಫೀಚರ್ಗಳನ್ನ ನಾವು ಯೂಸ್ ಮಾಡ್ಬೋದು. ಮತ್ತು ರುಟೀನ್ ಮತ್ತು ಆಟೋಮೇಷನ್ ಸೆಟ್ ಮಾಡುವಂಥದ್ದು, ಅದು ಸ್ಮಾರ್ಟ್ ಥಿಂಗ್ಸ್ ಅಪ್ಲಿಕೇಶನ್ ಮುಖಾಂತರನಾದರೂ ಆಗಿರ್ಬೋದು ಆಯಿತಾ. ಫಾರ್ ಎಕ್ಸಾಂಪಲ್ ನಾವು ಮನೆಯಿಂದ ಹೊರಗಡೆ ಹೋದ ತಕ್ಷಣ ಆಟೋಮೆಟಿಕ್ ಲೈಟ್ಸ್ ಆಫ್ ಆಗೋ ಥರ, AC ಆಫ್ ಆಗೋ ಥರ. ಸೊ ಈ ರೀತಿ ರುಟೀನ್ನ ನಾವು ಆರಾಮಾಗಿ ಇದರಲ್ಲಿ ಸೆಟ್ ಮಾಡ್ಬೋದು. ಆ ರೀತಿ ಆಪ್ಷನ್ ಸದ್ಯಕ್ಕೆ ಇಲ್ಲ ಇದರಲ್ಲಿ, ಅದು ಆಪಲ್ನಲ್ಲಿ ಸದ್ಯಕ್ಕೆ ಇಲ್ಲ, ಫ್ಯೂಚರಲ್ಲಿ ಬರ್ಬೋದೇನೋ ಆಯಿತಾ. ಮತ್ತು ಕೆಲವೊಂದು ಆಟೋಮೇಷನ್ನ ನಾವು ಆನ್ ಡಿವೈಸ್ ಆಟೋಮೇಷನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾವು ಒಂದೇನೋ ಬಟನ್ ಅಮ್ಕಿದ್ರೆ ಆ ಫೀಚರ್ ಆಫ್ ಆಗೋ ಥರ, ಸ್ಕ್ರೀನ್ಶಾಟ್ ತೆಗೆದ್ರೆ ಇನ್ನೊಂದೇನೋ ಆಗೋ ಥರ, ಅದು ಆಟೋಮೆಟಿಕ್ಕಾಗಿ ಒಂದು ಅಪ್ಲಿಕೇಶನ್ ಒಳಗೆ ಅಪ್ಲೋಡ್ ಆಗೋ ಥರ, ಈ ಥರ ಕೆಲವೊಂದು ಆಟೋಮೇಷನ್ ಮಾಡುವಂಥ ಫೀಚರ್ ಕೂಡ ಇದೆ. ಇದರಲ್ಲೂ ಇದೆ, ಬಟ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಈ ಐಫೋನಲ್ಲಿ. ಸೊ ಆ ವಿಷಯವನ್ನು ತಲ್ಲಿಡ್ಕೊಬೇಕಾಗತ್ತೆ. ಸೊ ಆಫ್ಲೈನ್ ಯೂಸೇಜಿಗೆ ಬಂತು ಅಂದರೆ ಎರಡರಲ್ಲೂ ಆಫ್ಲೈನ್ ಯೂಸೇಜ್ ಇದೆ. ನೀವು ಅಂದರೆ ಇಂಟರ್ನೆಟ್ ಇಲ್ಲ ಅಂದರೂ ಸಹ ಎರಡರಲ್ಲೂ ಕೂಡ ಅಸಿಸ್ಟೆಂಟನ್ನು ಯೂಸ್ ಮಾಡ್ಬೋದು. ಬಟ್ ನಮಗೆ ಸ್ಯಾಮ್ಸಂಗಲ್ಲಿ ಈವನ್ ಅಪ್ಲಿಕೇಶನ್ ಓಪನ್ ಆಗಿರ್ಬೋದು ಅಥವಾ ಇಂಟರ್ನೆಟ್ ಆನ್ ಆಫ್ ಆಗಿರ್ಬೋದು, ಅದರೊಳಗೆ ಟೆಕ್ಸ್ಟನ್ನು ಬೇಕಾದರೂ ಆಗಿರ್ಬೋದು, ಎರಡನ್ನೂ ಮಾಡ್ಬೋದು. ಇದರಲ್ಲೂ ಕೂಡ ರೀಸೆಂಟಾಗಿ ಅಪ್ಡೇಟನ್ನು ಕೊಡ್ತಾ ಇದ್ದಾರೆ. ಸೊ ಓವರಾಲ್ ನೋಡೋದಕ್ಕೂ ಎರಡೂ ಚೆನ್ನಾಗಿದೆ, ನನಗೆ ಅದು ಇದು ಅಂತ ಅನ್ನಲ್ಲ. ಬಟ್ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಅಂದರೆ, ನಾವು ಈ ಫೋನಲ್ಲಿ ಈ ಅಸಿಸ್ಟೆಂಟ್ ಇಲ್ಲ ಅಂದರೆ ಬೇರೆ ಅಸಿಸ್ಟೆಂಟನ್ನು ಕೂಡ ಹಾಕೋಬೋದು. ಬಟ್ ಐಫೋನಲ್ಲಿ ಹಂಗೆ ಆಗಲ್ವಲ್ಲ, ಇರೋದನ್ನೇ ಯೂಸ್ ಮಾಡಬೇಕಲ್ಲ. ಸೊ ಈ ವಿಷಯ ಒಂದು ತಲ್ಲಿಟ್ಕೊಳ್ಳಿ. ಇನ್ನು AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ನಾವು ಅಂದ್ಕೊಂಡು ಐಫೋನ್ 16 ಸೀರೀಸ್ ಲಾಂಚ್ ಆಗ್ಬೇಕಾದ್ರೆ ಆಪಲ್ ಇಂಟೆಲಿಜೆನ್ಸ್ನ ಜೊತೆಗೆ ಬರುತ್ತೆ ಅಂತ. ಆ ಫೋನ್ ಬಂದರೂ ಆಪಲ್ ಇಂಟೆಲಿಜೆನ್ಸ್ ನಮ್ಮ ಕೈಲಿರಲಿಲ್ಲ. ಫೈನಲಿ ಅಪ್ಡೇಟ್ನ ಮುಖಾಂತರ ಕೊಟ್ಟಿದ್ದಾರೆ. ಬಟ್ ಎಷ್ಟು ಡಿಸಪಾಯಿಂಟ್ಮೆಂಟ್ ಅಂತ ಅಂದರೆ ಆಪಲ್ನಿಂದು ಈ ಇಂಟೆಲಿಜೆನ್ಸು ವೇಸ್ಟ್ ಅಂತೀನಿ. ಏನು ಹೊಸ್ದಾಗಿಲ್ಲ ಆಯಿತಾ.
ಸ್ಯಾಮ್ಸಂಗಿಗೆ ಕಂಪೇರ್ ಮಾಡಿಕೊಂಡ್ರೆ ಏನೂ ಅಲ್ಲ ಅಂತೀನಿ. ಪರ್ಸ್ನಲಿ ನಾನು ಈ ಗ್ಯಾಲಕ್ಸಿ S24 ಅಲ್ಟ್ರಾನ ಸುಮಾರು 8-9 ತಿಂಗಳೇ ಆಯ್ತಾನಪ್ಪ, ಲಾಂಚ್ ಆದಾಗಿಂದನೂ ಯೂಸ್ ಮಾಡ್ತಾನೆ ಇದ್ದೀನಿ. ಇದರಲ್ಲಿರುವಂಥ AI ಕಂಪೇರ್ ಮಾಡೋಕ್ಕೂ ಆಗಲ್ಲ ಈ ಆಪಲ್ಗೆ, ಇನ್ನು ಆ ಲೆವೆಲ್ ರೀಚ್ ಆಗೇ ಇಲ್ಲ ಆಯಿತಾ. ಮೊದಲನೇದಾಗಿ AI ಎಡಿಟಿಂಗ್ ಫೀಚರ್ ಬಗ್ಗೆ ಮಾತನಾಡ್ತೀನಿ. ಫೋಟೋ ಎಡಿಟಿಂಗ್ನಲ್ಲಿ ಆಬ್ಜೆಕ್ಟ್ ಎರೇಸರ್ ಫೀಚರ್ ಎರಡರಲ್ಲೂ ಇದೆ. ಪರ್ಸನಲಿ ನನಗೆ ಸ್ಯಾಮ್ಸಂಗಲ್ಲಿರುವಂಥ ಆಬ್ಜೆಕ್ಟ್ ಎರೇಸರು ಬೆಟರ್ ಇದೆ ಅಂತ ಅನ್ನಿಸ್ತು. ಜೊತೆಗೆ ಫೋಟೋಸನ್ನ ನಾವು ಸ್ಯಾಮ್ಸಂಗಲ್ಲಿ ಅನೌನ್ಸ್ ಮಾಡ್ಬೋದು, ಕ್ವಾಲಿಟಿನ ಇಂಪ್ರೂವ್ ಮಾಡ್ಬೋದು ಆಯಿತಾ. ಹಳೆ ಫೋಟೋಸ್ ಇದ್ರೂ ಕೂಡ ನೀವು ಇಂಪ್ರೂವ್ ಮಾಡ್ಬೋದು ಈ ಫೀಚರಲ್ಲೇ. ಜೊತೆಗೆ ಇರೋ ಫೋಟೋಗೆ ಆಬ್ಜೆಕ್ಟನ್ನು ಡ್ರಾ ಮಾಡಿ ಆ್ಯಡ್ ಮಾಡುವಂಥ ಫೀಚರೆಲ್ಲ ಇದೆ. ಕ್ರೇಜಿ ಫೀಚರ್ ಆಯಿತಾ. ನಂತರ ನೋಟು ಮತ್ತು ಟೆಕ್ಸ್ಟು, ಈ ನೋಟ್ ಅಪ್ಲಿಕೇಶನ್ ಇದೆ ಅಲ್ವಾ, ಅದರಲ್ಲಿ ನೀವು ಏನಾದ್ರು ಡ್ರಾ ಮಾಡಿದ್ರಿ ಅಂತ ಅಂದರೆ ನೀವೇನು ಡ್ರಾ ಮಾಡಿರ್ತೀರ ಅದೇ ಥರ ಆಬ್ಜೆಕ್ಟನ್ನು ಜನ್ರೇಟ್ ಮಾಡುತ್ತೆ. ಬಟ್ ಇದರಲ್ಲೂ ಇದೆ, ಐಫೋನಲ್ಲೂ ಸಹ ಇದೆ ಆಪ್ಷನ್ನು, ಬಟ್ ಅದು ನೀವು ಡ್ರಾ ಮಾಡಿರೋ ಥರ ಮಾಡಲ್ಲ, ಅದರ ಸಿಮ್ಲರ್ ಆಬ್ಜೆಕ್ಟನ್ನು ಇದು ಜನ್ರೇಟ್ ಮಾಡಿಕೊಡುತ್ತೆ. ಸ್ವಲ್ಪ ಡಿಫ್ರೆನ್ಸ್ ಇದೆ ಆಯಿತಾ. ನೋಟಲ್ಲಿ ನೀವು ಏನಾದರೂ ಟೈಪ್ ಮಾಡಿರ್ತೀರ, ನೋಟ್ಸನ್ನು ವರ್ಷಾನುಗಟ್ಟಲೆ ಬರೆದಿಟ್ಕೊಂಡಿರ್ತೀರ, ಅದನ್ನು ಒಂದೇ ಸಲ ಸಮ್ಮರೈಸ್ ಮಾಡುತ್ತೆ. ಆ ಪ್ಯಾರಾಗ್ರಾಫನ್ನು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನು ಬೇರೆ ಥರ ಯಾವ ರೀತಿ ನಾವು ಬರಿಬೋದು ಆಯಿತಾ. ಪ್ರೊಫೆಷ್ನಲ್ಲಾಗಿ ಬರೆಯೋದಾದ್ರೆ ಯಾವ ರೀತಿ ಬರಿಬೋದು, ಕ್ಯಾಶುವಲ್ ಆಗಿ ಸೋಷಿಯಲ್ ಮೀಡಿಯಾಗೆ ಶೇರ್ ಮಾಡೋದಕ್ಕಾದರೆ ಯಾವ ರೀತಿ ಬರಿಬೋದು, ಅದೇ ಆಟೋಮೆಟಿಕ್ಕಾಗಿ ನಮಗೆ ಆ ವರ್ಡ್ಸ್ನೆಲ್ಲ ಕೊಟ್ಬಿಡುತ್ತೆ ಆಯಿತಾ. ನೆಕ್ಸ್ಟ್ ಲೆವೆಲ್ ಅಂತೀನಿ. ಅದು ಇದರಲ್ಲೂ ಸಹ ಇದೆ, ಬಟ್ ಆ ಲೆವೆಲ್ಲಿಗೆಲ್ಲ ಇಲ್ಲ ಆಯಿತಾ. ಆ ಲೆವೆಲ್ಲಿಗೆ AI ನಮ್ಗೆ ಇದರಲ್ಲಿ ಇಂಟಿಗ್ರೇಟ್ ಆಗಿಲ್ಲ. ಮತ್ತು ಕಾಲ್ ಅಸಿಸ್ಟೆಂಟ್ ಫೀಚರ್ ಅಂತೂ ಆಪಲ್ನಲ್ಲಿವೇ ಇಲ್ಲ. ಸೊ ಕಾಲ್ ಮಾಡಿದಾಗ ಈ ಫೋನಲ್ಲಿ ಮಾತನಾಡ್ತಿರ್ಬೇಕಾದ್ರೆ ಬೇರೆ ಭಾಷೆಗೆ, ಅಂದರೆ ಅವ್ರು ಮಾತಾಡಿದ್ದು ನಿಮಗೆ ಟೆಕ್ಸ್ಟಿಗೆ ಬೇಕಾದರೂ ಅದೇ ಆಟೋಮೆಟಿಕ್ಕಾಗಿ ಟ್ರಾನ್ಸ್ಲೇಟ್ ಮಾಡೋದು, ಅಥವಾ ನೀವು ಮಾತಾಡಿದ್ದನ್ನು ವಾಯ್ಸ್ನ ಮುಖಾಂತರ ಅವರಿಗೆ ಬೇರೆ ಭಾಷೆಯಲ್ಲಿ, ಯಾವುದೇ ಭಾಷೆ ಆಗಿರ್ಬೋದು, ಸದ್ಯ ಕನ್ನಡ ಇಲ್ಲ, ಹಿಂದಿ ಭಾಷೆ ಅವೆಲ್ಲ, ಫ್ಯೂಚರ್ನಲ್ಲಿ ಕನ್ನಡನೂ ಕೂಡ ಬರುತ್ತೆ ಅಂತೊಟ್ಟಿಗೆ. ಸೊ ಟ್ರಾನ್ಸ್ಲೇಟ್ ಮಾಡಿ ಲೈವ್ ಆಗಿ ನೀವು ಬೇರೆ ಭಾಷೆಯವ್ರ ಜೊತೆ ಮಾತಾಡ್ಬೋದು. ಬೆಂಕಿ ಫೀಚರು. ಆಗಲೇ ಹೇಳ್ದಂಗೆ ಜನರೇಟಿವ್ AI ಫೀಚರು ನಮಗೆ ನಮ್ಮ ಫೇಸನ್ನು 3D ಕಾರ್ಟೂನ್ ರೀತಿ 3D ಮಾಡೆಲ್ ರೀತಿ ಡಿಫ್ರೆಂಟಾಗಿ ಮಾಡುವಂಥದ್ದು ಸಹ ಇದೆ. ಮತ್ತು ಡ್ರಾ ಮಾಡಿದ್ದನ್ನು 3D ಜನ್ರೇಟ್ ಮಾಡುವಂಥದ್ದು ಸಹ ಇದೆ. ಆಗಲೇ ಹೇಳ್ದಂಗೆ ನಾವು ತೆಗೆದಿರುವಂಥ ಫೋಟೋ ಮೇಲೂ ಕೂಡ ನಾವು ಇಮೇಜ್ಗಳನ್ನು ಜನ್ರೇಟ್ ಮಾಡ್ಬೋದು. ಅಷ್ಟಾಗಿ ಫೀಚರ್ ನಮ್ಗೆ ಇದರಲ್ಲಿ ಇಲ್ಲ ಆಯಿತಾ. ಇದರಲ್ಲಿ ಜನ್ರೇಟಿವ್ ಇಮೇಜ್ ತುಂಬ ಕಡಿಮೆ ಇದೆ ಆಯಿತಾ. ಜಸ್ಟ್ ಹೇಳಿದ್ನಲ್ಲ, ಡ್ರಾ ಮಾಡಿದ್ದನ್ನು ಇದು ಅದರ ಸಿಮ್ಲರ್ ಇಮೇಜನ್ನು ನಮಗೆ ಜನ್ರೇಟ್ ಮಾಡಿಕೊಡುತ್ತೆ, ಬಿಟ್ಟರೆ ಬೇರೆ ಇಲ್ಲ ಅಂತ. ನಂತರ ಬ್ರೌಸಿಂಗ್ ಟೈಮಲ್ಲಿ ನಮ್ಗೆ ಅಸಿಸ್ಟೆಂಟ್ ಯೂಸ್ ಆಗುವಂಥ ಫೀಚರ್ ಅಂತ ಅಂದರೆ ಒಂದು ಬ್ರೌಸರ್ ಏನು ಓಪನ್ ಮಾಡಿರ್ತೀವಿ ಒಂದು ವೆಬ್ಸೈಟು, ಆ ವೆಬ್ಸೈಟನ್ನು ಸಮ್ಮರೈಸ್ ಮಾಡುವಂಥದ್ದು ಎರಡರಲ್ಲೂ ಸಹ ಇದೆ. ಇದು ಸಫಾರಿಯ ಕೆಲಸ ಮಾಡುತ್ತೆ, ಇದು ಥರ್ಡ್ ಪಾರ್ಟಿ ಇದರಲ್ಲೂ ಕೆಲಸ ಮಾಡುತ್ತೆ. ಎರಡು ಇದರಲ್ಲಿ ನನಗೆ ಇದು ಫಸ್ಟ್ ಇದು ಚೆನ್ನಾಗಿದೆ ಅನ್ಸೋದು, ಎರಡು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಂತರ ರಿಯಲ್ ಟೈಮಲ್ಲಿ ನೀವು ಬೇರೆ ಭಾಷೆಯವ್ರ ಜೊತೆ ಇಂಟರ್ಪ್ರಿಟರ್ ಆಯಿತಾ, ಇದು ನಮಗೆ ನೋಟ್ ಒಳಗೆ ಬರುತ್ತೆ. ರಿಯಲ್ ಟೈಮಲ್ಲಿ ಅವ್ರು ಮಾತಾಡಿದ್ದನ್ನು ನಿಮಗೆ ಟ್ರಾನ್ಸ್ಲೇಟ್ ಮಾಡುತ್ತೆ. ಸೊ ಆ ರೀತಿ ಫೀಚರ್ ನಮಗೆ ಈ ಒಂದು ಇಂಟರ್ಪ್ರಿಟರ್ ಟೂಲು ನಮಗೆ iOSನಲ್ಲಿ ಸಿಗ್ತಾ ಇಲ್ಲ. ನಂತರ ಈ AI ಏನಿದೆ ಇದನ್ನು ಗೇಮ್ಗೂ ಸಹ, ಅಂದರೆ ನಾವು ಗೇಮ್ ಆಡಬೇಕಾದ್ರೆ ನಮ್ಮ ಆಡುವಂಥ ಶೈಲಿಗೆ ತಕ್ಕಂಗೆ ಅದು ಆಪ್ಟಿಮೈಸ್ ಮಾಡುವಂಥ ಫೀಚರ್ ನಮಗೆ ಸ್ಯಾಮ್ಸಂಗಲ್ಲಿದೆ. ಬಟ್ ಆ ರೀತಿ ಯಾವುದೇ ಫೀಚರು ಸದ್ಯಕ್ಕೆ iOSನಲ್ಲಿ ಇಲ್ಲ. ಈ ರೀತಿ AI ನಡುವೆ ತುಂಬ ಡಿಫ್ರೆನ್ಸ್ ಇದೆ ಆಯಿತಾ ಎರಡರಲ್ಲೂ. ನೋಡೋಕ್ಕೆ ಹೋದರೆ ಆಪಲ್ನಲ್ಲಿ ಆ ಲೆವೆಲ್ AI ಏನೂ ಇಲ್ಲ. ಬಟ್ ಈ One UIನಲ್ಲಿರುವಂಥ AI ಫೀಚರು ನೆಕ್ಸ್ಟ್ ಲೆವೆಲ್. ಮೋಸ್ಟ್ಲಿ ಫ್ಯೂಚರ್ನಲ್ಲಿ ಇವರು ಕೂಡ ಆ ಲೆವೆಲ್ ರೀಚ್ ಆಗ್ಬೋದು, ಬಟ್ ಸದ್ಯಕ್ಕಂತೂ ಆ ಲೆವೆಲ್ ಇಲ್ಲ ಅಂತೀನಿ. ಇನ್ನು ಫೈನಲಿ ತುಂಬ ಜನ ಅಂತೀರ ಈ ಆಪಲ್ ಎಕೋಸಿಸ್ಟಮ್ ಅಂತ. ಹೌದು, ಆಪಲ್ ಎಕೋಸಿಸ್ಟಮ್ ಚೆನ್ನಾಗಿದೆ, ಬಟ್ ಈಗ One UIನಲ್ಲೂ ಸ್ಯಾಮ್ಸಂಗ್ನಲ್ಲೂ ಕೂಡ ಆ ರೀತಿ ಒಂದು ಎಕೋಸಿಸ್ಟಮ್ ಶುರುವಾಗಿದೆ ಆಯಿತಾ. ನೀವು ಆರಾಮಾಗಿ ವಿಂಡೋಸ್ ಲ್ಯಾಪ್ಟಾಪ್ಗೂ ಸಹ ಫೈಲ್ ಟ್ರಾನ್ಸ್ಫರ್ ಮಾಡೋದೆಲ್ಲ ತುಂಬ ಈಸಿ ಇದೆ ಆಯಿತಾ. ಮತ್ತು ಈ ಸ್ಯಾಮ್ಸಂಗ್ ವಾಚು ಮತ್ತು ಆಪಲ್ ಮತ್ತು ಇಯರ್ಬಡ್ಸ್ ಆಗಿರ್ಬೋದು, ಇವುಗಳ ನಡುವೆನೂ ಕೂಡ ಎಕೋಸಿಸ್ಟಮ್ ಶುರುವಾಗಿದೆ. ಬಟ್ ತುಂಬ ಚೆನ್ನಾಗಿ ಗೊತ್ತಿಲ್ಲ, ಎಲ್ಲರೂ ಆಪಲ್ ಅಂತೀರ. ಬಟ್ ಹೌದು, ಚೆನ್ನಾಗಿದೆ, ಆಪಲ್ದು ಚೆನ್ನಾಗಿದೆ ಆಯಿತಾ. ಕಾಲ್ಸ್ ಬಂತು ಅಂದರೆ ಎಲ್ಲದರಲ್ಲೂ ಬರುತ್ತೆ, ಹೌದು. ಬಟ್ ನೀವು ನಂಬಲ್ಲ, ಈಗ ಈವನ್ ಸ್ಯಾಮ್ಸಂಗಲ್ಲೂ ಕೂಡ ಕಾಲ್ ಬಂತು ಅಂದರೆ ವಾಚ್ಗೂ ಬರುತ್ತೆ, ಅದಕ್ಕೂ ಬರುತ್ತೆ, ನಿಮ್ಮ ಲ್ಯಾಪ್ಟಾಪ್ ಕನೆಕ್ಟ್ ಅಲ್ಲಿಗೂ ಬರುತ್ತೆ. ಆ ರೀತಿ ಫೀಚರ್ ಕೂಡ ಆಲ್ರೆಡಿ ಇದೆ. ಆ ಎಕೋಸಿಸ್ಟಮನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ. ತುಂಬ ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ನೋಡೋಣ, ಆದರೆ ಇದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಕೂಡ ಮಾಡ್ತೀನಿ. ಹೌದು, ಈ ಎರಡೂ ಕೂಡ ತುಂಬ ಒಳ್ಳೆ ಡಿವೈಸ್ಗಳೇ, ಎರಡೂ ಕೂಡ ತುಂಬ ಒಳ್ಳೆ ಫೋನ್ಗಳೇ. ಒಬ್ಬೊಬ್ರು ಪ್ರಿಯಾರಿಟಿ, ಒಬ್ಬೊಬ್ರಿಗೆ ಪ್ರಿಫರೆನ್ಸ್ ಒಂದೊಂದು ಥರ ಇರುತ್ತೆ. ಬಟ್ ನಾವು ಯೋಚನೆ ಮಾಡಿ ನೋಡೋದಕ್ಕೆ ಹೋದರೆ ನಾವು
ಏನೋ ಆ ಒಂದು ಏನಂತೀವಿ ಅದಕ್ಕೆ ಜನ ಎಲ್ಲರೂ ತಗೋತಾ ಇದ್ದಾರೆ ಅಂತ ಸುಮ್ಮನೆ ಒಂದು ಫೋನ್ ತೊಗೊಳೋದಕ್ಕಿಂತ ಅದರಲ್ಲಿರುವಂಥ ಫೀಚರ್ಗಳನ್ನು ನೋಡಿ ತೊಗೊಂಡ್ರೆ ತುಂಬ ಒಳ್ಳೆಯದು. ಯಾವುದಾದ್ರೂ ಆಗಿರ್ಬೋದು, ಯಾವುದಾದ್ರೂ ಬ್ರ್ಯಾಂಡ್ ಆಗಿರ್ಬೋದು, ನಮಗೆ ಅದರ ನೆಸೆಸಿಟಿ ಇದೆಯಾ, ನಮಗೆ ಅದು ಯೂಸ್ ಆಗ್ತಾ ಇದೆಯಾ ಅನ್ನೋದು ನೋಡಿ ನಾವು ತೊಗೊಂಡ್ರೆ ಒಳ್ಳೆಯದು. ಆನ್ ಪೇಪರ್ ನೋಡೋದಕ್ಕೆ ಹೋದರೆ ಫೀಚರಿಸ್ಟಿಕ್ ವೈಸು ಸ್ಯಾಮ್ಸಂಗನ್ನು ನಿಜ, ಈವನ್ OS ವೈಸು, ನಾವು ಹಾರ್ಡ್ವೇರ್ ಬಗ್ಗೆ ಮಾತಾಡ್ತಿಲ್ಲ ಇದರಲ್ಲಿ. ಹಾರ್ಡ್ವೇರ್ ಎರಡೂ ಚೆನ್ನಾಗಿದೆ ಒಪ್ಕೋತೀನಿ, ಬಟ್ ಫೀಚರ್ ವೈಸು ನನಗೆ ಪರ್ಸ್ನಲಿ ಸ್ಯಾಮ್ಸಂಗ್ ಮಚ್ ಬೆಟರ್ ಇದೆ. ಅದೇ ಕಾರಣಕ್ಕೆ ನಾನು ಈ ಫೋನ್ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್, ಅದು ಬೇರೆಯವ್ರಿಗೆ ಚೇಂಜ್ ಆಗ್ಬೋದು. ನೆಕ್ಸ್ಟ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ಏನಾದರೂ ಬಂತು ಅಂದರೆ One UI 7 ಯಾವ ರೀತಿ ಇರುತ್ತೆ ಅಂತ ನಾನಂತೂ ಎಕ್ಸೈಟ್ ಆಗಿದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ. ಸೊ ಇದಿಷ್ಟು ನನ್ನ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ನೀವು ಇವೆರಡರಲ್ಲಿ ಯಾವುದನ್ನು ಚೂಸ್ ಮಾಡ್ತೀರಾ? ನಿಮ್ಮ ಪ್ರಕಾರ ಏನಲ್ಲಿ, OSನಲ್ಲಿ ಅಥವಾ ಈ ಅಸಿಸ್ಟೆಂಟ್ನಲ್ಲಿ ಯಾವುದು ಬೆಟರ್? ಅಸಿಸ್ಟೆಂಟ್ ನಂಗೆ ಅನ್ನಿಸ್ತಂಗೆ ತುಂಬ ಈಕ್ವಲಾಗಿ ಬರುತ್ತೆ ಅಂತೀನಿ. ಏನು ಅನ್ನಿಸ್ತು ಕಾಮೆಂಟ್ ಮಾಡಿ ಆಯಿತಾ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.